श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितथाय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि देशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಭಗವದ್ಗೀತೆಯ ಮೊದಲನೇ ಅಧ್ಯಾಯ 33ನೇ ಶ್ಲೋಕ. येषामर्थे काङ्क्षितं नो राज्यं भोगा सुखानि च ते इमे अवस्थिता युद्धे ಪ್ರಾಣಾಸ್ತ್ಯಕ್ತ್ವಾ ಧನಾನಿ ಚ ಹಾಗೆ ಅಂತ ಇದೆ. ಹರಿಗಾಗಿ ನಾವು ಸಂಪತ್ತನ್ನೆಲ್ಲ ಬಯಸ್ತೀವಿ, ಅಂಥವರೇ ಇಲ್ಲಿ ಇದ್ದಾರೆ. येषामर्थे काङ्क्षितं नो ರಾಜ್ಯಂ ಭೋಗಾಃ ಸುಖಾನಿ ಚ, ಯಾವರ ಸಲುವಾಗಿ ನಾವು ರಾಜ್ಯವನ್ನ ಬಯಸ್ತೀವಿ, ಸುಖ ಭೋಗಗಳನ್ನೆಲ್ಲ ಬಯಸ್ತೀವಿ, ಅಂಥವರೇ ಇಲ್ಲಿ ಇದ್ದಾರೆ. ಅಂದ್ರೆ ಸಾಯ್ಲಿಕ್ಕೆ ತಯಾರಾಗಿದ್ದಾರೆ ಅಂತ. ತೇಮೇ ಅವಸ್ಥಿತ ಯುದ್ಧೆ ಪ್ರಾಣಾಂಸ್ತ್ಯಕ್ತ್ವಾ ಧನಾನಿ ಚ, ತಮ್ಮ ಪ್ರಾಣ ಧನ ಎಲ್ಲವನ್ನು ಕೂಡ ಬಿಟ್ಟು ಇಲ್ಲಿ ಯುದ್ಧಕ್ಕಾಗಿ ಬಂದಿದ್ದಾರೆ. ಆ ಯುದ್ಧ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಯಾಕೆ? ನಾವು ರಾಜ್ಯಗಳನ್ನೆಲ್ಲ ಪಡೆಯೋದೇ ಈ ಭೀಷ್ಮರು, ದ್ರೋಣರು ಇಂಥವರಿಗಾಗಿ. ಯಾರವರು ಅಂತ ಕೇಳ್ತಾರೆ ಅದನ್ನೇ. ಆಚಾರ್ಯ ಪಿತರ ಪುತ್ರ ಸತೇವ ಚ ಪಿತಾಮಹ ಮಾತುಲಾ ಶ್ವಶುರ ಪೌತ್ರ ಶ್ಯಾಲ ಸಂಬಂಧಿನಸ್ತತ ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿತ್ರೈಲೋಕ್ಯ ರಾಜ್ಯಸ್ಯ ಏತೋ ಕಿಮ್ನು ಮಹೀಕೃತೆ. ಆಚಾರ್ಯರು ಅಂದ್ರೆ ಪಾಠ ಹೇಳಿಕೊಟ್ಟ ಗುರುಗಳು, ಪಿತರಹ ತಂದೆಯ ಸ್ಥಾನದಲ್ಲಿ ಇರುವವರು, ಪುತ್ರಾಹ ಮಕ್ಕಳ ಸ್ಥಾನದಲ್ಲಿ ಇರುವವರು, ಪಿತಾಮಹಾಹ ಪಿತಾಮಹರು, ಮಾತುಲಾಹ ಮಾವಂದಿರು, ಶ್ವಶುರಾಹ ಹೆಣ್ಣುಕೊಟ್ಟ ಮಾವಂದಿರು, ಪೌತ್ರಾಹ ಮೊಮ್ಮಕ್ಕಳು, ಶ್ಯಾಲಾಹ ಪತ್ನಿಯರ ಸಹೋದರರು, ಇವೇ ಮೊದಲಾದ ಸಂಬಂಧಿನ ಒಂದು ಬಳಗದವರೇ ಇಲ್ಲಿ ಸೇರಿದ್ದಾರೆ. ಅದರಿಂದ ಏತಾನ್ನ ಹಂತಮಿಚ್ಛಾಮಿ, ಇವರನ್ನ ಬಂಧುಗಳು ಎನ್ನುವ ಕಾರಣದಿಂದ ಏತಾನ್ನ ಹಂತಮಿಚ್ಛಾಮಿ, ಇವರನ್ನ ಕೊಲ್ಲಿಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಘ್ನತೋಪಿ ಮಧುಸೂದನ, ಇವ್ರು ನನ್ನನ್ನ ಸಂಹಾರ ಮಾಡಿದರೂ ಪರವಾಗಿಲ್ಲ, ನಾನು ಇವರನ್ನ ಕೊಲ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಹಾಗೆ ನಿಹತ್ಯ ಧಾರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ. ಓ ಜನಾರ್ದನ, ಈ ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನಾದಿಗಳು ಇವರನ್ನೆಲ್ಲ ಸಂಹಾರ ಮಾಡಿ ಕಾ ಪ್ರೀತಿ, ನಮಗೇನ್ ಸಂತೋಷ ಆಗ್ಲಿಕ್ಕಿದೆ? ಪಾಪಮೇವ ಆಶ್ರಯ ತಸ್ಮಾನ್ ಹತ್ವೇತ ನಾಥತಾಯಿನ, ಇವರನ್ನು ಕೊಲ್ಲೋದ್ರಿಂದ ನಮಗೆ ಮರುವಾಗಿ ಪಾಪವೇ ಬರುತ್ತದೆ. ಯದ್ಯಪಿ ಇವರೆಂಥವರು? ಆತತಾಯಿನಃ. ಆತತಾಯಿನಃ ಅಂದ್ರೆ ನಮ್ಮ ಶತ್ರುಗಳು ಅಂತ ಅರ್ಥ. ರಾಯರು ಬರೀತಾರೆ ನೋಡಿ, ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿರ್ ಧನಾಪಹ ಕ್ಷೇತ್ರಾಧಾರಾಪಹಾರಿ ಚ ಷಡೇತೆ ಈ ಆತತಾಯಿನಃ. ಭೀಷ್ಮ ಪರ್ವದಲ್ಲಿ ಬರುವ ಮಾತು. ಯಾರು ನಮಗೆ ಅಗ್ನಿದಹ ಅಗ್ನಿಯನ್ನು ಕೊಡ್ತಾರೋ ಅಂದ್ರೆ ಬೆಂಕಿಯಲ್ಲಿ ಇಟ್ಟು ಸುಡಿಸ್ತಾರೋ, ಗರದಶ್ಚೈವ ಯಾರು ವಿಷವನ್ನು ಕೊಡ್ತಾರೋ, ಶಸ್ತ್ರಗಳಿಂದ ಹೊಡಿತಾರೋ, ಶಸ್ತ್ರಪಾಣಿ, ಧನಾಪಹ ನಮ್ಮ ಸಂಪತ್ತನ್ನ ಕಿತ್ಕೋತಾರೋ, ಕ್ಷೇತ್ರ ತಮ್ಮ ಮನೆಯನ್ನ ಕಿತ್ಕೋತಾರೋ, ಕ್ಷೇತ್ರಧಾರ ತಮ್ಮ ಭೂಮಿಯನ್ನು ಕಿತ್ಕೋತಾರೋ ಮತ್ತು ತನ್ನ ಮಡದಿಯನ್ನ ಕಿತ್ಕೋತಾರೋ, ಇವರ 6 ಜನರನ್ನು ಕೂಡ ಆತತಾಯಿನ ಕರೀತಾರೆ. ದುರ್ಯೋಧನಾದಿಗಳು ಪಾಂಡವರಿಂದ ಯಾರನ್ನೂ ಕೊಟ್ಟಿದ್ದಾರೆ ಪಾಂಡವರಿಗೆ. ಅಂದ್ರೆ ದುರ್ಯೋಧನಾದಿಗಳು ಸ್ವತಃ ತಾವೇ ಪಾಂಡವರ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಆ ಪಾರನಾವತ ಸಂದರ್ಭದಲ್ಲಿ ವಿಷ್ಣುಯಾತ್ರೆ ಅಂತ ಮಾಡಿಸಿ ಅಲ್ಲಿ ಹೋಗಿ ಬೆಂಕಿ ಹಚ್ಚಿದ್ದಾರೆ. ಭೀಮಸೇನ ದೇವರು ಕಾಪಾಡಿದರು. ಮತ್ತು ಅಲ್ಲೇ ಇರುವಾಗ ವಿಷ ಕೊಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೇ ಭೀಮಸೇನ ದೇವರಿಗೆ ವಿಷವನ್ನು ಕೊಟ್ಟು ಸಂಹಾರ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಗ್ನಿ ಕೊಟ್ಟಿದ್ದಾರೆ, ವಿಷ ಕೊಟ್ಟಿದ್ದಾರೆ, ಶಸ್ತ್ರಪಾಣಿ ಜೊತೆಗೆ ಯುದ್ಧ ಮಾಡಿದ್ದಾರೆ. ಅನೇಕ ಬಾರಿ ಯುದ್ಧಗಳು ಆಗಿದೆ ನಮಗೂ ಅವರಿಗೂ. ಧನಾಪಹ ನಮ್ಮ ಸಂಪತ್ತನ್ನೆಲ್ಲ, ಹಣಕಾಸು ಎಲ್ಲವನ್ನು ಜೂಜಾಟದಲ್ಲಿ ಕಿತ್ಕೊಂಡಿದ್ದಾರೆ. ಕ್ಷೇತ್ರ ಭೂಮಿಯನ್ನು ಕಿತ್ಕೊಂಡಿದ್ದಾರೆ, ಮನೆ ಇತ್ಯಾದಿಗಳನ್ನು. ಧಾರ ಹೆಂಡತಿಯನ್ನು ಕೂಡ ಅಪಹಾರ ಮಾಡಲಿಕ್ಕೆ, ದ್ರೌಪದಿಯನ್ನು ಅಪಹಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.
ಇದರಲ್ಲಿ ಯಾರಾவது ಒಂದು ಮಾಡಿದ್ರು ಕೂಡ ಅವರು ಆತತಾಯಿ ಅಂತ ಹೇಳ್ತಾ ಇದ್ದಾರೆ. ಆದರೆ ದುರ್ಯೋಧನಾದಿಗಳು 6 ಮಾಡಿದ್ದಾರೆ. ಇದರಿಂದ ಮಹಾನೀಚರು ಅಂತ ಅರ್ಥ. ಅಂತ ಆತತಾಯಿರನ್ನ ಯದ್ಯಪಿ ಕೊಲ್ಲಬೇಕು. ಆದ್ರೆ ಅರ್ಜುನ ಏನ್ ಹೇಳ್ತಾನೆ, ಇವರನ್ನು ಕೊಲ್ಲುವುದರಿಂದ ಬಂಧು ಬಾಂಧವ ನಿಮಿತ್ತದಿಂದ, ಇವರು ಬಾಂಧವರಾಗಿದ್ದಾರೆ, ಅದರಿಂದ ಇವರನ್ನು ಕೊಲ್ಲುವುದರಿಂದ ಪಾಪವೇ ನಮಗೆ ಬರುತ್ತದೆ. ಹಾಗೆ ತಸ್ಮಾನಾರ್ಹ ವಯಂ ಹಂತಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವ. ಅದರಿಂದ ಇವರು ಕೊಲ್ಲಿಲಿಕ್ಕೆ ಅರ್ಹರಲ್ಲ, ನಮ್ಮ ಬಾಂಧವರು. ಸ್ವಜನಂ ಹಿ ಕಥಂ ಹತ್ವ ಸುಖಿನಸ್ಯಾಮ ಮಾಧವ. ಓ ಮಾಧವ, ನಮ್ಮ ಜನರನ್ನೇ ನಾವು ಸಂಹಾರ ಮಾಡಿ ಸುಖಿಯಾಗಿ ಹೇಗೆ ಇರ್ಲಿಕ್ಕೆ ಸಾಧ್ಯ? ಹಾಗೆ ಪ್ರಶ್ನೆ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ರಾಯರ ಅವತಾರಿಗೆ ಬರೀತಾರೆ, ಕುತಃ ಏವಂ ಬುದ್ಧಿಯ ತೇನ ನಿವೃತ್ತಾಹ ಇತ್ಯತಃ ಯದ್ಯಪಿ. ಅಲ್ಲ, ನಿನಗೆ ಅನಿಸ್ತಾ ಇದೆ ಬಂಧು ಬಾಂಧವರು ಅದರಿಂದ ಇವ್ರ ಜೊತೆಗೆ ಯುದ್ಧ ಮಾಡಬಾರದು. ಅವ್ರಿಗೆ ಯಾಕೆ ಇಂಥ ಬುದ್ಧಿ ಬಂದಿಲ್ಲ? ನಿನಗೆ ಹೇಗೆ ಈ ತರ ಬುದ್ಧಿ ಇದೆಯೋ ಕೌರವರಿಗೂ ಈ ರೀತಿಯ ಬುದ್ಧಿ ಇರ್ಬೇಕಲ್ವಾ? ಯಾಕೆ? ಅವರಿಗೂ ಬಂಧು ಬಾಂಧವರೇ, ಅವರು ಬಾಂಧವರಾಗಿದ್ರು ಕೂಡ ಯುದ್ಧ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಆದ್ರೆ ನೀನು ಬಾಂಧವರು ಅಂತ ಎನ್ನುವ ಕಾರಣ ತೋರಿಸಿ ಯುದ್ಧ ಮಾಡೋದಿಲ್ಲ ಅಂತೀಯಲ್ಲೋ, ಅವ್ರು ಯಾಕೆ ಮಾಡೋದಿಲ್ಲ? ಈ ಬುದ್ಧಿ ಅವ್ರಿಗೆ ಯಾಕೆ ಬಂದಿಲ್ಲ? ಹಾಗೆಂದ್ರೆ ಅದಕ್ಕೆ ಅರ್ಜುನ ಹೇಳ್ತಾ ಇದ್ದಾನೆ, ಲೋಭೋಪಹತ ಚೇತ. ಅವರಿಗೆ ಭಾರಿ ಲೋಭ, ರಾಜ್ಯ ಸಂಪತ್ತು ಇವುಗಳ ಮೇಲೆ ಬೇಕು ಬೇಕು ಅಂತ ಲೋಭದಿಂದ ಪಾಂಡವರನ್ನ ಸಂಹಾರ ಮಾಡ್ಲಿಕ್ಕೆ ತಯಾರಾಗಿ ಇರ್ತಾರೆ. ಆದ್ರೆ ನಾವು ಹಾಗೆ ಮಾಡಬಾರ್ದು. ಕುಲಕ್ಷಯ ಕೃತಂ ದೋಷಂ. ಈ ರೀತಿಯಾಗಿ ಮಾಡಿದ್ರೆ ಕುಲವೇ ನಾಶವಾಗಿಬಿಡುತ್ತೆ. ಯಾಕೆ? ಯಾವ ಪುರುಷರು ಉಳಿಯೋದಿಲ್ಲ. ಎಲ್ಲಾ ಬಾಂಧವರು ಅಂತ ಹೇಳಿದ್ದಾರೆ, ಎಲ್ಲರೂ ಹಿಂದೆ ಓದಿದ ಲಿಸ್ಟ್ ಅಲ್ಲಿ ಬಂದ್ಬಿಡ್ತಾರೆ. ಅದರಿಂದ ಕುಲ ಮುಂದೆ ಹೋಗ್ಬೇಕಲ್ಲ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದಾರೆ, ಎಲ್ಲರೂ ಯುದ್ಧದಲ್ಲಿ ಸಾಯ್ತಾರೆ ಅಂತ ಆದ ಮೇಲೆ ವಂಶ ಬೆಳೆಯೋದು ಹೇಗೆ? ಅದರಿಂದ ಕುಲನಾಶ ಆಗ್ತದೆ. ಮಿತ್ರದ್ರೋಹೇ ಚ ಪಾತಕಂ. ರಾಜ್ಯಲೋಭೇನ ಉಪತ ಚೇತಸ ನಷ್ಟ ಧರ್ಮಜ್ಞಾನ. ದುರ್ಯೋಧನಾದಿಗಳಂತಿಗೂ ಧರ್ಮಜ್ಞಾನ ಇರೋದಿಲ್ಲ, ಅದರಿಂದ ಇವರಿಗೆ ಈ ಒಂದು ಪಾಪ ಅಂತ ಅನಿಸೋದಿಲ್ಲ. ಆದ್ರೆ ನಮಗೆ ಹಾಗಿಲ್ಲ, ಇದು ಕುಲಕ್ಷಯ ಆಗ್ತದೆ, ನಮ್ಮ ಬಂಧು ಬಾಂಧವಗಳಿಗೆ ಮಾಡುವ ದ್ರೋಹ ಆಗ್ತದೆ, ಅದು ನಮ್ಮನ್ನ ನರಕಕ್ಕೆ ಆಗ್ತದೆ. ಅದರಿಂದ ಪಾಪ ಬರ್ತದೆ, ನರಕಕ್ಕಾಗ್ತದೆ. ಬಾಂಧವರನ್ನ ಕೊಲ್ಲುವುದರಿಂದ ನರಕ ಆಗ್ತದೆ ಅಂತ ಅವನು ಭಾವಿಸ್ತಾನೆ. ಅದರಿಂದ ಮಾಡಬಾರದು. ಕಥಮ್ಯೇಯಂ ಅಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ ಜನಾರ್ಥ. ನಾವು ಗೊತ್ತಿದೆ, ನಮಗೆ ಕುಲಧರ್ಮ ನಾಶ ಆಗ್ತದೆ ಹಾಗೆ ಅಂತೆಲ್ಲ ಗೊತ್ತಿದೆ. ಅದರಿಂದ ಗೊತ್ತಾದ ಮೇಲೆ ನಾವು ಇದರಲ್ಲಿ ಪ್ರವೃತ್ತರಾಗೋದು ಸರಿಯಲ್ಲ. ಗೊತ್ತಿಲ್ಲ ಅಂದ್ರೆ ಏನೋ ಒಂದು ಹಂತಕ್ಕೆ ಸರಿ, ಆದ್ರೆ ಗೊತ್ತಿದ್ದವರು ಈ ರೀತಿಯಾಗಿ ಕೆಲಸಗಳನ್ನ ಮಾಡಬಾರದು. ಅದರಿಂದ ಯುದ್ಧ ಮಾಡೋದು ಬೇಡ. ಕುಲಕ್ಷಯ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ಅಭಿಭವತ್ಯುತ. ಆಯ್ತು, ಕುಲಕ್ಷಯ ಆದ್ರೆ ಏನಾಯ್ತಪ್ಪ? ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಾಯ್ತಾರೆ, ಕುಲಕ್ಷಯ ನಾಶ ಆಗ್ತದೆ. ಆದ್ರೆ ಏನಾಯ್ತಂತೆ? ಹಾಗೆಂದ್ರೆ ಕುಲಕ್ಷಯ ನಾಶ ಆದ್ರೆ ಕುಲಧರ್ಮ ಅಂತ ಒಂದು ಇದೆ ನೋಡಿ. ಒಂದೊಂದು ಕುಲದಲ್ಲೂ ಒಂದೊಂದು ಧರ್ಮ ಅಂತ ಇಟ್ಟಿರ್ತಾರೆ, ಕುಲದೇವರು. ಆ ರೀತಿಯಾಗಿ ಕೆಲವು ಧರ್ಮಗಳನ್ನ ಅವರ ಮನೆ ಸಂಪ್ರದಾಯ ಅಂತ ಹೇಳ್ತಾರೆ ನೋಡಿ. ಆತರ ಸಂಪ್ರದಾಯಗಳನ್ನ ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ, ಅದೆಲ್ಲ ನಾಶವಾಗ್ತದೆ. ಕುಲಕ್ಷಯೇ ಪ್ರಣಶ್ಯಂತಿ. ಕುಲಕ್ಷಯ ಆದರೆ ಕುಲ ಧರ್ಮವೂ ಕೂಡ ನಾಶವಾಗುತ್ತದೆ. ಧರ್ಮೇನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮ ಅಭಿಭವತ್ಯತೆ. ಆಯ್ತು, ಕುಲಧರ್ಮ ನಾಶ ಆದ್ರೆ ಏನಂತೆ? ಹಾಗೆಂದ್ರೆ ಅಧರ್ಮ ಬೆಳೆಯುತ್ತದೆ. ಧರ್ಮ ನಷ್ಟ ಆದಾಗ ಅಧರ್ಮನೇ ಬೆಳೆಯೋದು. ಆಯ್ತು, ಅಧರ್ಮ ಬೆಳೆದ್ರೆ ಏನಾಯ್ತು? ಅಧರ್ಮ ಅಭಿಭವ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ. ಅಧರ್ಮ ಜಾಸ್ತಿ ಆಗಿಬಿಟ್ರೆ ಕುಲಸ್ತ್ರೀಯರು, ಇಲ್ಲಿ ಯುದ್ಧಕ್ಕೆ ಬಂದಿರೋವರೆಲ್ಲ ಪುರುಷರೇ, ಆದ್ರೆ ಮನೆಯಲ್ಲಿ ಇರತಕ್ಕ ಸ್ತ್ರೀಯರು ಅವರೆಲ್ಲ ಕಲುಷಿತರಾಗ್ತಾರೆ. ಅಧರ್ಮ ಅಭಿಭವ, ಅಧರ್ಮ ಬೆಳೆದರೆ ಇಂಥ ಒಂದು ದುರಂತ ಆಗ್ತದೆ. ಸ್ತ್ರೀಷು ದುಷ್ಟಾಸು ವಾರ್ಷ್ಣೆಯ ಜಾಯತೆ ವರ್ಣಸಂಕರ. ಅದರಿಂದ ವರ್ಣ ಸಾಂಕರ್ಯ ಬಂದ್ಬಿಡುತ್ತೆ. ಯಾವ ಜಾತಿಯವರು ಯಾರನ್ನ ವಿವಾಹ ಮಾಡ್ಬೇಕು ಅವರು ಅವರನ್ನೇ ಮದುವೆ ಆಗಬೇಕು. ಈ ತರ ಕುಲಧರ್ಮ ಎಲ್ಲ ನಾಶ ಆಗಿಬಿಟ್ರೆ ಯಾರ್ಯಾರನ್ನೋ ಮದುವೆ ಮಾಡ್ಕೊಂಡ್ಬಿಡ್ತಾರೆ, ವರ್ಣ ಸಾಂಕರ್ಯ ಆಗ್ತದೆ. ವರ್ಣ ಸಾಂಕರ್ಯ ಪಾಪ ಅಂತ ಹೇಳ್ತಾ ಇದ್ದ. ಅದರಿಂದ ಏನಾಗ್ತದೆ? ನರಕವೇ ಪ್ರಾಪ್ತಿ. ಸಂಕರೋ ನರಕ ಏವ. ವರ್ಣ ಸಾಂಕರ್ಯ ಆದರೆ, ಜಾತಿ ಬಿಟ್ಟು ವಿವಾಹ ಮಾಡಿಕೊಂಡ್ರೆ ನರಕ ಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ. ಸಂಕರೋ ನರಕ ಏವ ಕುಲಜ್ಞಾನ ಕುಲಸ್ಯ.
ಕುಲದ ಹಾನಿ ಆಗ್ತದೆ, ಕುಲಧರ್ಮದ ಹಾನಿ ಆಗ್ತದೆ. ಪತಂತಿ ಪಿತರೋ ಹ್ಯೇಷಾಂ, ಅಂತವರ ಪಿತರರು, ಅವ್ರ ಮನೆ ಹಿರಿಯರು, ಅವರು ಸ್ವರ್ಗದಿಂದ ಬಿದ್ದು ನರಕಕ್ಕೆ ಹೋಗ್ತಾರೆ. ಮತ್ತು ಲುಪ್ತ ಪಿಂಡೋದಕ ಕ್ರಿಯಾ, ಏನು ಶ್ರಾದ್ದದಲ್ಲಿ ಪಿಂಡ ಉದಕ ಅನ್ನ ನೀರು ಅಂತೆಲ್ಲ ಏನ್ ಕೊಡ್ತಾರೆ ಅದೆಲ್ಲ ಅವರಿಗೆ ಮುಟ್ಟೋದಿಲ್ಲ. ಯಾಕೆ? ಇಂಥ ಸಾಂಕರ್ಯ, ವರ್ಣ ಸಾಂಕರ್ಯ ಆಗಿಬಿಟ್ರೆ ಆ ರೀತಿಯಾದ ತೊಂದರೆಗಳು ಆಗ್ತದೆ. ಲುಪ್ತ ಪಿಂಡೋದಕ ಕ್ರಿಯಾ ದೋಷೈರೈತೈಃ ಕುಲಘ್ನಾನ ವರ್ಣಸಂಕರ ಕಾರಕೈಃ ಉತ್ಸಾದ್ಯಂತೆ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ಈ ರೀತಿಯಾಗಿ ಅನೇಕ ದೋಷಗಳಿದೆ. ಕುಲನಾಶ, ವರ್ಣ ಸಾಂಕರ್ಯ ಇತ್ಯಾದಿಯಿಂದ ಜಾತಿ ಧರ್ಮಗಳು, ಕುಲಧರ್ಮಗಳು ಅದೆಲ್ಲ ಶಾಶ್ವತವಾಗಿ ಇರಬೇಕಾದ್ದು, ಅವೆಲ್ಲವೂ ಕೂಡ ನಾಶವಾಗ್ತದೆ. ಹಾಗೆ ಉತ್ಸನ್ನ ಕುಲಧರ್ಮಾಣ ಮನುಷ್ಯಾನಾಂ ಜನಾರ್ದನ ನರಕೇ ನಿಯತಾಂ ವಾಸೋ ಭವತಿ ಇತಿ ಅನುಶುಶ್ರುಮ. ಯಾವ ಕುಲಧರ್ಮ ನಾಶ ಆಗ್ತದೋ ಅಲ್ಲಿ ಇರತಕ್ಕ ಮನುಷ್ಯರು ನರಕದಲ್ಲಿ ವಾಸ ಮಾಡುತ್ತಾರೆ ಅಂತ ನಾನು ಕೇಳಿದ್ದೇನೆ ಜನಾರ್ದನ ಅಂತ ಅರ್ಜುನ ಹೇಳ್ತಾನೆ. ಅಹೋಬತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ ರಾಜ್ಯ ಸುಖ ಲೋಭೇನ ಹಂತಂ ಸ್ವಜನಂ ಉದ್ಯತಾಹ. ಎಷ್ಟು ಮಹತ್ತರವಾದ ಒಂದು ಪಾಪವನ್ನು ನಾವು ಮಾಡ್ಲಿಕ್ಕಿದ್ದೀವಿ. ಈ ಯುದ್ಧ ಮಾಡಿ, ಈ ರಾಜ್ಯದ ಲೋಭ, ಸುಖದ ಲೋಭ, ಅದರಿಂದ ಸ್ವಜನರನ್ನೇ, ನಮ್ಮ ಬಂಧು ಬಾಂಧವರನ್ನೇ ಕೊಲ್ಲಿಕ್ಕೆ ನಾವು ಉದ್ಯುಕ್ತರಾಗಿದ್ದೀವಿ. ಎಂತ ದುರಂತ ಇದು. ಹಾಗೆ ಯದಿಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರ ರಣೇ ಹನ್ಯು ತನ್ಮೇ ಕ್ಷೇಮತರಂ ಭವೇ. ಅದನ್ನು ಬಿಟ್ಟು ಅವರು ನನ್ನನ್ನ ಸಂಹಾರ ಮಾಡಿದರೂ ಕೂಡ ನಾನು ಅವರನ್ನ ಸಂಹಾರ ಮಾಡದೇ ಇದ್ರೆ, ಅಂದ್ರೆ ಅವರನ್ನ ಯುದ್ಧದಲ್ಲಿ ಎದುರಿಸದೇ ಇದ್ರೆ ಅವ್ರೇನ್ ಮಾಡ್ತಾರೆ? ನನ್ನನ್ನ ಕೊಂದೇ ಬಿಡ್ತಾರೆ. ಹೌದು ತಾನೆ? ಯುದ್ಧದಲ್ಲಿ ಪ್ರತಿಭಟನೆ ಮಾಡಿದರೆ ಸುಮ್ಮನೆ ಇರ್ತಾರೆ, ಸೊ ಅವ್ರು ಸೋತಾಗ್ತಾರೆ. ಏನು ಪ್ರತಿಭಟನೆ ಮಾಡದೆ ಸುಮ್ಮನೆ ಇದ್ರೆ ಶತ್ರುಗಳು ನಮ್ಮನ್ನ ಸಂಹಾರ ಮಾಡ್ತಾರೆ. ಹಂಗ ಮಾಡಿದ್ರು ಕೂಡ ಪರವಾಗಿಲ್ಲ ಅಂತ. ಯದಿಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ, ಶಸ್ತ್ರಪಾಣಿಯಾಗಿ ಇರತಕ್ಕ ಆ ಶತ್ರುಗಳು ಅಶಸ್ತ್ರಂ, ಶಸ್ತ್ರ ಇಲ್ಲದ ನಮ್ಮ ಮೇಲೆ ಸೇಡು ತೀರ್ಸ್ಕೊಳ್ಳಿಕ್ಕೆ ಬಂದರೂ ಕೂಡ ತೊಂದರೆ ಇಲ್ಲ. ಧಾರ್ತರಾಷ್ಟ್ರ ರಣೇ ಹನ್ಯು ತನ್ಮೇ ಕ್ಷೇಮತರಂ ಭವೇತ್, ಅದು ನಮಗೆ ಒಳ್ಳೆದೇ ಆಗ್ತದೆ. ಯಾಕೆ? ಇಂಥ ಪಾಪದಿಂದ ನಿವರ್ತನೆ ಆಗ್ತದೆ, ಅದರಿಂದ ನಮಗೆ ಕ್ಷೇಮವೇ ಆಗ್ತದೆ ಅಂತ ಇಷ್ಟು ವಿಚಾರವನ್ನ ಅರ್ಜುನ ಹೇಳ್ತಾನೆ. ಇದಾದ ಮೇಲೆ ಸಂಜಯ ಉವಾಚ ಏವಮುಕ್ತ್ವಾ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ತುಂಬಾ ದುಃಖಿತನಾಗಿ ಮುಂದೆ ಏನಾಯಿತು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಆ ರಣದಲ್ಲಿ ರಣೆ ರಥೋಪಸ್ಥೆ, ರಥದ ಮಧ್ಯದಲ್ಲಿ ಕುಳಿತುಕೊಂಡ್ಬಿಟ್ಟ. ಏವಮುಕ್ತ್ವಾ ಅರ್ಜುನ ಸಂಖ್ಯೆ ರಥೋಪಸ್ತು ಉಪಾವಿಶತ್, ರಥದಲ್ಲಿ ನಿಂತ್ಕೊಂಡಿದ್ದ. ಇಷ್ಟೆಲ್ಲ ಮಾತುಗಳನ್ನ ಹೇಳಿ ಅವನು ಕುಳಿತುಕೊಂಡು ತನ್ನ ಬಿಲ್ಲು ಬಾಣ ಎಲ್ಲವನ್ನು ಕೂಡ ಬಿಟ್ಟವನಾಗಿ, ವಿಸೃಜ್ಯ ಅದೆಲ್ಲವನ್ನು ಬಿಟ್ಟು, ಶೋಕ ಸಂವಿಘ್ನ ಮಾನಸಃ, ಮನಸ್ಸಿನಲ್ಲಿ ಭಾರಿ ದುಃಖಪಟ್ಟವನಾಗಿ ಅವನು ಕೂತ ಅಂತ ಹೇಳ್ತಾ ಇದ್ದ. ಶೋಕೇನ ಕಂಪಿತ ಚಿತ್ತ ಸನ್, ಮನಸ್ಸು ನಡುಕ ಉಳ್ಳವನಾಗಿ, ಇದು ಯುದ್ಧ ಮಾಡಬೇಕೋ ಮಾಡಬಾರದು, ಯುದ್ಧ ಮಾಡುವುದು ಧರ್ಮವೋ ಯುದ್ಧ ಬಿಡೋದು ಧರ್ಮವೋ, ಈ ರೀತಿಯಾದ ಒಂದು ಗೊಂದಲ. ಇದನ್ನೇ ಜ್ಞಾನ ತಿರೋಧಾನ ಅಂತ. ಯದ್ಯಪಿ ಅವನಿಗೆ ಕ್ಷತ್ರಿಯ ಗೊತ್ತು, ಕ್ಷತ್ರಿಯನಿಗೆ ದುಷ್ಟರ ಸಂಹಾರ ಮಾಡುವುದೇ ಧರ್ಮ ಅಂತ ಗೊತ್ತು, ಬಾಂಧವರಾಗಿರ್ಲಿ ಯಾರೇ ಇರಲಿ. ಆದರೆ ಅವನಿಗೆ, ಅರ್ಜುನನಿಗೆ ಏನಾಗಿತ್ತು? ಅಪರೋಕ್ಷ ಜ್ಞಾನಿ, ಮಹಾದೇವತೆ ಇಂದ್ರದೇವರ ಅವತಾರ. ಆದರೂ ಕೂಡ ಆ ಸಂದರ್ಭದಲ್ಲಿ ಜ್ಞಾನ ತಿರೋಧಾನ ಆಯ್ತು. ಜ್ಞಾನ ಮರೆಯಾದರೆ ಆಗುವ ಅನರ್ಥ ಇದೆ. ಯಾವುದು ಒಳ್ಳೆಯದು ಅಂತ ಗೊತ್ತಾಗೋದಿಲ್ಲ, ಯಾವ್ದು ಧರ್ಮ ಯಾವ್ದು ಅಧರ್ಮ ಇದು ಗೊತ್ತಾಗೋದಿಲ್ಲ. ನೋಡಿ, ಭೀಮಸೇನ ದೇವರಿಗೆ ಈ ರೀತಿಯಾದ ಒಂದು ಗೊಂದಲ ಬಂದಿಲ್ಲ ನೋಡಿ, ಕ್ಲಿಯರ್ ಆಗಿ ಅವರು ಯುದ್ಧಕ್ಕೆ ಅಂತ ನಿಂತಿದ್ದಾರೆ. ಆದ್ರೆ ಅರ್ಜುನನಿಗೆ, ಇಂಥ ಯುಧಿಷ್ಠಿರನಿಗೂ ಅನೇಕ ಬಾರಿ ಬಂದಿದೆ, ಯುದ್ಧ ಬೇಡವೇ ಬೇಡ, ಹಾಗೆ ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿರ, ಈ ರೀತಿಯಾಗಿ ಯುಧಿಷ್ಠಿರನಿಗೆ ಅನೇಕ ಬಾರಿ ಬಂದಿದೆ. ಆ ರೀತಿಯಾಗಿ ಬರದೇ ಇದ್ದವರು ಹಾಗೆ ಅಂದ್ರೆ ಶುದ್ಧ ಧರ್ಮದಲ್ಲಿ ಇರುವವರು ಭೀಮಸೇನ ದೇವರು. ಹಾಗೆ ಈ ರೀತಿಯಾಗಿ ಮೊದಲನೇ ಅಧ್ಯಾಯ ಶ್ರೀಮದ್ ಗೀತಾರ್ಥ ಸಂಗ್ರಹೆ ರಾಘವೇಂದ್ರ ಇತಿಕೃತೆ ಪ್ರಥಮೋಧ್ಯಾಯ, ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಮುಗಿತು. ಎರಡನೇ ಅಧ್ಯಾಯ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.